ನಮಸ್ತೆ. ಮತ್ತೆ ನಮ್ಮ ಕನ್ನಡ ಸೆಕ್ಸ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಮದುವೆ ಆದಮೇಲೆ ಕಪಲ್ಲು ಕೆಲವೊಬ್ಬರು ಕೆಲವೊಂದು ಥರ ಪ್ರೆಗ್ನೆನ್ಸಿ ಅಥವಾ ಕನ್ಸೀವ್ ಬಗ್ಗೆ ಪ್ಲ್ಯಾನ್ ಮಾಡ್ತಾರೆ. ಕೆಲವೊಬ್ಬರು ಬೇಗ ಆಗಲಿ ಅಂದ್ಕೊಂಡ್ರೆ, ಕೆಲವೊಬ್ಬರು 6 ಮಂತ್ಸು, ಕೆಲವೊಬ್ಬರು 1 ಇಯರು, ಕೆಲವೊಬ್ಬರು ತಮ್ಮ ಕರಿಯರ್ ಅಥವಾ ಫೈನಾನ್ಸು ಪ್ರತಿಯೊಂದು ಸೆಟ್ಲ್ ಆಗಲಿ 3 to 4 ಇಯರ್ಸ್ ಆದಮೇಲೆ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋಣ ಅಂತೇಳಿ ಡಿಸೈಡ್ ಮಾಡ್ಕೊತಾರೆ. ಪ್ರೆಗ್ನೆನ್ಸಿ ಅಥವಾ ಕನ್ಸೀವ್ ಅಂತ ಅಂದಮೇಲೆ ಕೆಲವೊಬ್ಬರಿಗೆ ತುಂಬಾ ಲೇಟ್ ಆಗುತ್ತೆ. ಸೊ ಏನಕ್ಕೆ ಲೇಟ್ ಆಗುತ್ತೆ, ಏನಕ್ಕೆ ಈ ಪ್ರಾಬ್ಲಮ್ ಇರುತ್ತೆ, ಅದರ ಬಗ್ಗೆ ಒಂದು ಬ್ರೀಫಾಗಿ ಮಾಹಿತಿ ಕೊಡ್ತೇನೆ. ನಮ್ಮ ವಿಡಿಯೋದಲ್ಲಿ ಸೆಕ್ಸ್ ಪ್ರಾಬ್ಲಮ್ ಬಗ್ಗೆ, ಪೆನಿಸ್ ಮತ್ತು ವೆಜೆನದಲ್ಲಾಗೋ ಇನ್ಫೆಕ್ಷನ್ ಬಗ್ಗೆ, ಜೊತೆಗೆ ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಇರುತ್ತೆ. ನಮ್ಮ ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸಣ್ಣ ಪುಟ್ಟ ಡೌಟ್ ಇತ್ತು ಅಂದರೆ ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಕೊಡಿ. ಪರ್ಸನಲ್ ಆಗಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಮೇಲ್ಗಡೆ ಮೆನ್ಷನ್ ಮಾಡಿರೋ ನಂಬರ್ಗೆ ವಾಟ್ಸಪ್ ಮಾಡಿ. ಫಸ್ಟ್ ಒಂದಿಷ್ಟು ಕೇಸ್ ಕಪಲ್ ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ. ಒಂದು ಕಪಲ್ಲು ಲಾಸ್ಟ್ ವೀಕ್ ಬಂದಿದ್ದು 26 ಇಯರ್ಸ್ ವೈಫಿಗೆ, ಹಸ್ಬೆಂಡಿಗೆ ಒಂದು 30 ಇಯರ್ಸು, ಮ್ಯಾರೇಜ್ ಆಗಿ 2 ಇಯರ್ಸ್ ಆಗಿದೆ. ಸೊ ಪ್ರೆಗ್ನೆನ್ಸಿ ಬೇಗ ಆಗಿಬಿಡ್ಲಿ ಅಂತೇಳಿ ಇಬ್ಬರು ಡಿಸೈಡ್ ಮಾಡಿದ್ದಾರೆ. ಆದರೆ ಸೆಕ್ಷುವಲ್ ಹಿಸ್ಟ್ರಿ ತೊಗೊಂಡಾಗ ವೀಕೆಂಡ್ಸಲ್ಲಿ ಮಾತ್ರ ಅವರಲ್ಲಿ ಸೆಕ್ಷುವಲ್ ಆ್ಯಕ್ಟಿವಿಟಿ ಇರ್ತಾಯಿತ್ತು. ತುಂಬ ಒಂದು ಡಾಕ್ಟ್ರಿಗೆ ತೋರಿಸಿದ್ದಾರೆ, ಎಲ್ಲ ಇನ್ವೆಸ್ಟಿಗೇಷನ್ ಮಾಡ್ಕೊಂಡಿದ್ದಾರೆ. ಬಟ್ ಇಲ್ಲಿ ಸೆಕ್ಷುವಲ್ ಆ್ಯಕ್ಟಿವಿಟಿ ತುಂಬ ಕಡಿಮೆ ಇದೆ. ಇನ್ನೊಂದು ಕಪ್ಪಲ್ಲು ವೈಫಿಗೆ 24 ಇಯರ್ಸು, ಹಸ್ಬೆಂಡ್ಗೆ ಜಸ್ಟ್ 26 ಇಯರ್ಸು, ಮ್ಯಾರೇಜ್ ಆಗಿ 6 ಮಂತ್ಸ್ ಆಗಿದೆ. ಸೊ ಕನ್ಸೀವ್ ಆಗಿಲ್ಲ, ಪ್ರೆಗ್ನೆನ್ಸಿ ಆಗಿಲ್ಲ ಅಂತೇಳಿ ಮಂತ್ಲಿ ಪೀರಿಯಡ್ಸ್ ಆದಾಗೆಲ್ಲ ಇಬ್ಬರು ತುಂಬ ಟೆನ್ಷನ್ನು, ಗಾಬರಿ ಆಗ್ತಾ ಇದ್ದಾರೆ. ಇಷ್ಟು ತೊಗೊಂಡಾಗ ಗೊತ್ತಾಯಿತು ಅವ್ರ ಫ್ರೆಂಡ್ಸು ಆ ಒಂದು ಹಿಂದೆ ಮುಂದೆ ಆ ಟೈಮಲ್ಲಿ ಮದುವೆ ಆಗಿದ್ದಾರೆ, ಅವರೆಲ್ಲ ವೈಫ್ ಪ್ರೆಗ್ನೆಂಟ್ ಆಗಿದ್ದಾರೆ. ಸೊ ನಮ್ಮ ಇಲ್ಲಿ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ, ಸೊ ಏನೋ ಪ್ರಾಬ್ಲಮ್ ಇದೆ ಅಂತೇಳಿ ತುಂಬ ಟೆಸ್ಟ್ಗಳೆಲ್ಲ ಮಾಡಿದ್ದಾರೆ. ಬಟ್ ರಿಪೋರ್ಟ್ ನಾರ್ಮಲ್ ಇದೆ. ಬಟ್ ಇವರಿಬ್ಬರಲ್ಲೂ ಒಂದೇ ಸ್ಟ್ರೆಸ್, ಬೇಗ ಮಗು ಮಾಡ್ಕೋಬೇಕು ಅಂತೇಳಿ ತುಂಬ ಟ್ರೀಟ್ಮೆಂಟು, ಮೆಡಿಸಿನನ್ನು ಬರೀ ಮದುವೆಯಾಗಿ 6 ತಿಂಗಳಲ್ಲೇ ಶುರು ಮಾಡ್ಕೊಂಡಿದ್ದಾರೆ. ಮೂರನೇ ಕೇಸ್ ಬಂದು ವೈಫಿಗೆ 30 ಇಯರ್ಸು, ಹಸ್ಬೆಂಡಿಗೆ ಒಂದು 33 ಇಯರ್ಸು, ಮ್ಯಾರೇಜ್ ಆಗಿ ಜಸ್ಟ್ 3 ಮಂತ್ಸ್ ಆಗಿದೆ. ಸೊ ಅವ್ರದ್ದು ಪ್ಲ್ಯಾನ್ ಹೇಗೆ ಅಂದರೆ ಬರೀ ಓವ್ಯುಲೇಷನ್ ಟೈಮ್ ಯಾವಾಗ ಎಗ್ ರಿಲೀಸ್ ಆಗುತ್ತೆ ಅದನ್ನೊಂದು ಆ್ಯಪಲ್ಲಿ ನೋಡಿಕೊಂಡು, ಸೊ ಆ ಟೈಮಲ್ಲಿ ಮಾತ್ರ ಸೆಕ್ಸ್ ಮಾಡೋದು. ಬರೀ ಮ್ಯಾರೇಜ್ ಆಗಿ 3 ಮಂತ್ಸ್ ಆಗಿದೆ, ಕನ್ಸೀವ್ ಆಗಿಲ್ಲ ಅಂತೇಳಿ ಆಲ್ರೆಡಿ IVF ಏನಾದ್ರು ಮಾಡಿಸ್ಕೋಬೇಕಂದ್ರೆ ಆಲ್ಟರ್ನೇಟ್ ಏನಾದರೂ ನಾವು ಟ್ರೈ ಮಾಡಬೇಕು ಅಂತೇಳಿ ತುಂಬ ಆ್ಯಂಗ್ಸೈಟಿ ಮತ್ತು ಟೆನ್ಷನಲ್ಲಿ ಇದ್ದ ಒಂದು ಕಪಲ್. ಈಗ ಬರ್ತಿರೋ ಒಂದು ತುಂಬ ಕಪಲಲ್ಲಿ ಏನಂದರೆ ತಾವೇನು ಅಂದ್ಕೊಂಡಿರ್ತಾರೆ ಆ ಮಂತ್ ಅಥವಾ ಆ ಇಯರಲ್ಲಿ ಮಗು ಆಗ್ಬಿಡಬೇಕು, ಅದಕ್ಕೆ ಏನು ಬೇಕಾದ್ರೂ ಟ್ರೀಟ್ಮೆಂಟ್ ತೊಗೊಳ್ಳೋದಾಗಲಿ, ಆ ಥರ ಒಂದು ಸ್ಟ್ರೆಸ್ ತೊಗೊಂಡು ಒಂದು ಸೆಕ್ಷುವಲ್ ಆ್ಯಕ್ಟಿವಿಟಿ ಅಂತ ಹೋಗ್ತಾರೆ. ಸೊ ಇಲ್ಲಿ 35% ಮೆನ್ ರೋಲ್ ಇದ್ದರೆ 35% ವುಮನ್ ರೋಲ್ ಇರುತ್ತೆ. ಉಳಿದ 20% ಇಬ್ಬರಲ್ಲೂ ಏನಾದ್ರು ಇಶ್ಯೂಸ್ ಇರುತ್ತೆ. ಮತ್ತು 10% ಯಾವುದೇ ಕಾರಣ ಇರಲ್ಲ, ಇಬ್ಬರು ನಾರ್ಮಲ್ ಇರ್ತಾರೆ, ಸೆಕ್ಷುವಲ್ ಆ್ಯಕ್ಟಿವಿಟಿ ಇರುತ್ತೆ, ಆದರೆ ಕನ್ಸೀವ್ ಆಗ್ತಾ ಇರಲ್ಲ. ಅಂದರೆ ಇನ್ಫರ್ಟಿಲಿಟಿ ಅಂತ ಬಂದಾಗ ಯಾರಿಗೆ ಒಂದು ಕನ್ಸೀವ್ ಅಂತ ಮಗು ಆಗಲ್ಲ, ಈಗಿನ ಒಂದು ಜನ್ರೇಷನಲ್ಲಿ ಅಥವಾ ಈಗ ಬರ್ತಿರೋ ಒಂದು ಕೇಸಲ್ಲಿ ಮಗು ಅನ್ನೋದು ಮಾಡಿ ಮುಗಿಸ್ಕೊಂಬಿಡ್ಬೇಕು ಅನ್ನೋ ಒಂದು ತುಂಬ ಅರ್ಜೆನ್ಸಿ ಇರುತ್ತೆ. ಇದೇನು ಮಾಡುತ್ತೆ, ಸೈಕಾಲಜಿಕಲಿ ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಇನ್ಫರ್ಟಿಲಿಟಿ ಅಥವಾ ಮಗು ಆಗಲಿಲ್ಲ ಒಂದು ಕಾರಣ ಅಂತ ಬಂದರೆ ವುಮನ್ನಲ್ಲಿ ಫಸ್ಟು ಎಗ್ ಕ್ವಾಲಿಟಿ ಕ್ವಾಂಟಿಟಿ ಕರೆಕ್ಟಾಗಿರಬೇಕು. ಮತ್ತು 35 ಇಯರ್ಸ್ ಆಗ್ತಾ ಆಟೋಮೆಟಿಕಲಿ ಎಗ್ ಕ್ವಾಂಟಿಟಿ ಕ್ವಾಲಿಟಿ ಕಡಿಮೆ ಆಗುತ್ತೆ. ಎರಡನೇದು ಬಂದು ಓವ್ಯುಲೇಷನ್ ಏನಿದೆ ಅದು ಪ್ರಾಪರಾಗಿರಬೇಕು. ಅದು ಕರೆಕ್ಟಾಗಿರಬೇಕು ಅಂದರೆ ಹಾರ್ಮೋನ್ ಬ್ಯಾಲೆನ್ಸ್ ಇರಬೇಕು. ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಲೆವೆಲ್ ಏನಿದೆ ಅದು ನಾರ್ಮಲ್ ಇರಬೇಕು. ಇಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಯಿತು ಅಥವಾ PCOS ಈ ಥರ ಇಶ್ಯೂಸ್ ಇತ್ತು, ಯಾವುದೇ ಕಾರಣಕ್ಕೂ ಓವ್ಯುಲೇಷನ್ ಪ್ರಾಪರಾಗಿರಲ್ಲ. ಬಟ್ PCOS ಇದ್ರೂ ಕನ್ಸೀವ್ ಆಗಲ್ಲ ಅಂತೇಳಿ ಯಾವುದು ಹೇಳಲಿಕ್ಕೆ ಬರಲ್ಲ. ಕೆಲವೊಂದು ಟೈಮ್ PCOS ಅಥವಾ PCOD ಪ್ರಾಬ್ಲಮ್ ಇದ್ರೂ ಕನ್ಸೀವ್ ಆಗೋ ಚಾನ್ಸಸ್ಸು ಸಹ ಇರುತ್ತೆ. ಮೂರನೇದು ಅನಾಟಮಿಕಲಿ ಯುಟ್ರಸ್ಸಲ್ಲಿ ಎಂಡೋಥೀಲಿಯಂ ಪ್ರತಿಯೊಂದು ನಾರ್ಮಲ್ ಇರಬೇಕು. ಜೊತೆಗೆ ಯಾವುದೇ ಕಾರಣಕ್ಕೂ ಟ್ಯೂಬ್ ಬ್ಲಾಕೇಜ್ ಇರಬಾರ್ದು. ಇವೆಲ್ಲ ವುಮನ್ನಲ್ಲಿ ಅನಾಟಮಿಕಲಿ ಅಂದರೆ ಫಿಸಿಕಲಿ ನಾರ್ಮಲ್ ಇತ್ತು ಅಂದರೆ ಕನ್ಸೀವ್ ಆಗೋ ಚಾನ್ಸಸ್ ಇರುತ್ತೆ. ಮೆನ್ನಲ್ಲಿ ಬಂದರೆ ಸ್ಪರ್ಮ್ ಕ್ವಾಲಿಟಿ ಕ್ವಾಂಟಿಟಿ ಮಾರ್ಫಾಲಜಿ ಜೊತೆಗೆ ಮೊಟಿಲಿಟಿ ಮೂಮೆಂಟ್ ಇದು ಇಂಪಾರ್ಟೆಂಟ್ ಇರಬೇಕು. ಸ್ಪರ್ಮ್ ಹೆಲ್ತಿ ಇರಬೇಕಾದ್ರೆ ಟೆಸ್ಟಿಸು ಮತ್ತು ಅದರಲ್ಲಿ ಉತ್ಪತ್ತಿ ಆಗೋವಂಥ ಹಾರ್ಮೋನ್ಸು ನಾರ್ಮಲ್ ಇರಬೇಕು. ಇವೆಲ್ಲ ನಾರ್ಮಲ್ ಇತ್ತು ಅಂದರೆ ಮೆನ್ನಲ್ಲಿ ಕನ್ಸೀವ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು
ಸ್ಪರ್ಮ್ ಕ್ವಾಲಿಟಿ ಕ್ವಾಂಟಿಟಿ ಆಫ್ಟರ್ 40 ಮೆನ್ನಲ್ಲಿ ಕಡಿಮೆ ಆಗ್ತಾ ಬರುತ್ತೆ ಇಯರ್ ಬೈ ಇಯರ್. ಇದು ಫಿಸಿಕಲ್. ಆದರೆ ಲೈಫ್ ಸ್ಟೈಲಲ್ಲಿ ಬಂತು ಅಂದರೆ ಒಂದು ಎಕ್ಸಸೈಸ್ ಇಲ್ಲದೆ ಇರೋದು ಅಥವಾ ಒಬೆಸಿಟಿ ಜಾಸ್ತಿ ಆಗಿರೋದು ಅಥವಾ ವೆಯ್ಟ್ ತುಂಬಾ ಅಂಡರ್ ವೆಯ್ಟ್ ಇರೋವಂಥದ್ದು, ಕಡಿಮೆ ಇರೋವಂಥದ್ದು, ಇವೆಲ್ಲ ಹಾರ್ಮೋನಲ್ ಇಶ್ಯೂಸ್ ಆಗಲಿಕ್ಕೆ ಎಗ್ ಮತ್ತು ಸ್ಪರ್ಮ್ ಪ್ರೊಡಕ್ಷನ್ಗೆ ಎಫೆಕ್ಟ್ ಆಗುತ್ತೆ. ಜೊತೆಗೆ ಸ್ಮೋಕಿಂಗು, ಆಲ್ಕೋಹಾಲು, ಕರೆಕ್ಟಾಗಿ ನಿದ್ದೆ ಮಾಡದೇ ಇರೋದು, ಇವು ಸಹ ಫಿಸಿಕಲ್ ಅಬ್ನಾರ್ಮಾಲಿಟಿಗೆ ಕಾರಣ ಆಗುತ್ತೆ. ಇದಲ್ಲದೆ ಸ್ಟ್ರೆಸ್ ಅನ್ನೋದು ಈಗಿನ ಜನ್ರೇಷನಲ್ಲಿ ತುಂಬ ಕಾಮನ್ ಆಗಿರುವಂಥದ್ದು. ಈ ಕಾರ್ಟಿಸೋಲ್ ಹಾರ್ಮೋನ್ ಏನು ಮಾಡುತ್ತೆ, ರಿಪ್ರೊಡಕ್ಟಿವ್ ಹಾರ್ಮೋನ್ ಇರ್ಬೋದು ಅಥವಾ ಸೆಕ್ಸ್ ಹಾರ್ಮೋನ್ ಇರ್ಬೋದು, ಸಪ್ರೆಸ್ ಮಾಡುತ್ತೆ. ಜೊತೆಗೆ ಮಾಡ್ತಿರೋಂಥ ಒಂದು ಆಕ್ಯುಪೇಷನ್ ಅಥವಾ ವರ್ಕ್ ಇರ್ಬೋದು, ತುಂಬ ಹೀಟ್ ಎಕ್ಸ್ಪೋಸರ್ ಅಥವಾ ತುಂಬ ಕೋಲ್ಡ್ ಎಕ್ಸ್ಪೋಸರ್ ಇದ್ರೂ ಅವಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಸ್ಪರ್ಮಿಗೆ ಮತ್ತು ಎಗ್ಗೆಗೆ ಇಂಡೈರೆಕ್ಟಾಗಿ ಎಫೆಕ್ಟ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಅಂತ ಬಂದರೆ ಸೆಕ್ಷುವಲ್ ಹಿಸ್ಟ್ರಿ. ಯಾಕಂದರೆ ಇನ್ಫರ್ಟಿಲಿಟಿ ಕಪ್ಪಲಲ್ಲಿ, ಈಗಿನ ಕಪ್ಪಲಲ್ಲಿ ನೋಡಿದಾಗ ಸೆಕ್ಷುವಲ್ ಆ್ಯಕ್ಟಿವಿಟಿ ತುಂಬ ಕಡಿಮೆ. ಮಂತ್ಲಿ 1 or 2 ಟೈಮ್ಸ್ ಮಾಡೋವಂಥದ್ದು ಅಥವಾ ವೀಕೆಂಡ್ಸಲ್ಲಿ ಮಾತ್ರ ಪ್ಲ್ಯಾನ್ ಮಾಡೋದು ಅಥವಾ ಓವ್ಯುಲೇಷನ್ ಆ ಡೇಟ್ ಏನಿದೆ ಆ ಟೈಮಲ್ಲಿ ಮಾತ್ರ 3 to 4 days ಸೆಕ್ಸ್ ಮಾಡೋವಂಥದ್ದು, ಈ ಥರ ಸೆಕ್ಷುವಲ್ ಆ್ಯಕ್ಟಿವಿಟಿ ಇತ್ತು ಅಂದರೆ ಯಾವಾಗ ಎಗ್ ರಪ್ಚರ್ ಆಗುತ್ತೆ, ಸ್ಪರ್ಮಲ್ಲಿ ವೆಯ್ಟ್ ಮಾಡ್ತಾ ಇದ್ದರೆ ಆಟೋಮೆಟಿಕಲಿ ಕನ್ಸೀವ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಡೇಟಿಂಗು ಈ ಥರ ಪ್ಲ್ಯಾನ್ ಮಾಡಿಕೊಂಡಾಗ ಸ್ಟ್ರೆಸ್ ಜಾಸ್ತಿ ಆದಾಗ ಸ್ಪರ್ಮ್ ಕ್ವಾಲಿಟಿ ಇರ್ಬೋದು, ಎಗ್ ರಿಲೀಸ್ ಆಗೋದಿರ್ಬೋದು, ವ್ಯತ್ಯಾಸ ಆಗುತ್ತೆ. ಆವಾಗ ಚಾನ್ಸಸ್ಸು ಸಹ ಕಡಿಮೆ ಆಗುತ್ತೆ. ಮೇಯ್ನ್ ಸೆಕ್ಷುವಲ್ ಆ್ಯಕ್ಟಿವಿಟೀಸಿಗೆ ಬಂದರೆ ಒಂದು 4 ಚೆನ್ನಾಗಿರಬೇಕು. ಎವ್ರಿ ಆಲ್ಟರ್ನೇಟ್ ಡೇಸ್ ಅಥವಾ 2 days ಒನ್ಸ್ ಆ್ಯಕ್ಟಿವಿಟಿ ಇತ್ತು ಅಂದರೆ ಸ್ಪರ್ಮ್ ಯಾವಾಗಲೂ ಎಗ್ ಸುತ್ತಮುತ್ತ ಇರೋದ್ರಿಂದ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಫ್ರೆಂಡ್ಸ್, ಒಂದು ಪ್ರೆಗ್ನೆನ್ಸಿ ಅಥವಾ ಕನ್ಸೀವ್ ಅಂತ ಪ್ಲ್ಯಾನ್ ಮಾಡಿದಾಗ ಫಸ್ಟು ಅನಾಟಮಿಕಲಿ ನಾರ್ಮಲ್ ಇದೆಯೋ ಇಲ್ವೋ, ಅಂದರೆ ಸ್ಪರ್ಮ್ ಕ್ವಾಲಿಟಿ ಕ್ವಾಂಟಿಟಿ ಚೆನ್ನಾಗಿದೆಯಾ ಇಲ್ವೋ, ಎಗ್ ನಾರ್ಮಲ್ ಇದೆಯೋ ಇಲ್ವೋ ಅದನ್ನು ಫಸ್ಟ್ ನೋಡ್ಕೋಬೇಕು. ಸೆಕೆಂಡು ಸೆಕ್ಷುವಲ್ ಆ್ಯಕ್ಟಿವಿಟಿ ಎವ್ರಿ ಆಲ್ಟರ್ನೇಟ್ ಡೇಸ್ ಅಥವಾ 2 days ಒನ್ಸು ಇಬ್ಬರು ಕಮ್ಯುನಿಕೇಟ್ ಮಾಡಿಕೊಂಡು ಸೆಕ್ಷುವಲ್ ಆ್ಯಕ್ಟಿವಿಟಿ ಜಾಸ್ತಿ ಮಾಡ್ಕೋಬೇಕು. ಈ ಥರ ರೆಗ್ಯುಲಾರಿಟಿ ಇತ್ತು ಅಂದರೆ 90% ಕನ್ಸೀವ್ ಆಗೋ ಚಾನ್ಸಸ್ ಇರುತ್ತೆ. ಇದರಲ್ಲೂ ಕನ್ಸೀವ್ ಆಗಲಿಲ್ಲ, ಒಂದು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ತೊಗೊಂಡು ಅದ್ರ ಪ್ರಕಾರ ಪ್ಲ್ಯಾನ್ ಮಾಡ್ಕೋಬೇಕು. ಇದು ಇವತ್ತಿನ ನಮ್ಮ ವಿಡಿಯೋ. ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ವಂದನೆಗಳು.